ನೀವು ಸೋತಿದ್ದೀರಾ? ನೀವು ನಿಮ್ಮ ಜೀವನದಲ್ಲಿ ಎಲ್ಲಿಂದ ಆರಂಭಿಸಬೇಕೆಂದು ಗೊಂದಲದಲ್ಲಿದ್ದೀರಾ? ಇನ್ನು ನಾನು ನಿಮಗೆ ಹೇಳಲಿರುವುದು ಒಬ್ಬ ಸಾಧಕರ ಕಥೆ. ಇವನು ಹಣವಿಲ್ಲದವನು, ಬೆಂಬಲವಿಲ್ಲದವನು, ಆದರೆ ಅವನ ಕನಸುಗಳ ಮುಂದೆ ಎಲ್ಲ ಅಡೆತಡೆಗಳು ಕುಸಿದವು. ಈ ಕಥೆಯು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನೀವು ಇಷ್ಟರಲ್ಲಿ ನಿರಾಶೆಗೊಳಗಾದರೆ ಈ ಕಥೆ ನಿಮಗಾಗಿ. ಅವನು ಹುಟ್ಟಿದ್ದದ್ದು ಒಂದು ಹಳ್ಳಿಯಲ್ಲಿ. ತಂದೆ ಹೊಲದಲ್ಲಿ ಕೆಲಸ, ತಾಯಿ ಮನೆ ಕೆಲಸ. ಅವನಿಗೆ ಶಾಲೆಗೆ ಹೋಗುವ ಚಪ್ಪಲಿ ಕೂಡ ಇಲ್ಲ, ಆದರೆ ಓದಬೇಕೆಂಬ ಬಯಕೆ ಇದ್ದಿದ್ದು. ಸೂರ್ಯೋದಯದ ಮೊದಲು ಎದ್ದು ಹೊಲದಲ್ಲಿ ಕೆಲಸ, ನಂತರ ಶಾಲೆ. ಬಟ್ಟೆ ಒಣಗದಿದ್ದರೂ ಶಾಲೆಗೆ ಹೋಗುತ್ತಿದ್ದನು. ಅವನ ಕಣ್ಣಲ್ಲಿ ಬೆರಗಾಗದ ಕನಸು, ಒಂದೇ ದಿನ ನಾನು ಬದಲಾವಣೆ ತರಬೇಕೆಂದು. SSLC ಪರೀಕ್ಷೆಯಲ್ಲಿ ಅವನು ಫೇಲ್ ಆಯಿತು. ಮೂಲತಃ ಇವನು ಎಡವಿದ್ರೆ ಮೊಂಡ, ಎಲ್ಲರೂ ಕಿರಿಕಿರಿ ಮಾಡಿದ್ದು. ಆದರೆ ಅವನು ನಗು ಮಾಡಿದ. ನಾನು ಇನ್ನೂ ಮುಗಿಲನ್ನು ಮುಟ್ಟಿಲ್ಲ. ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಸಿದ್ಧವಾದರು. ಈ ಬಾರಿ ಯಾವೊಬ್ಬರು ಅವನನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಅವನು ಡಿಸ್ಟಿಂಕ್ಷನ್ಗೆ ಪಾಸ್ ಆಯ್ತಾ? ಇಲ್ಲ. ಆದರೆ ಆತನು ಸೋಲಲಿಲ್ಲ. ಹೋರಾಟ ಆಕರ್ಷಕವಾಯಿತು.